ಸುಖ ಸುಮ್ಮನೆ ಹೋಗ್ತಾ ಇದ್ದವನನ್ನ ಪಾರ್ಟಿ ಮಾಡೋಣ ಬಾ ಅಂತ ಕರೆದು ಕಂಠಪೂರ್ತಿ ಎಣ್ಣೆ ಬಿಟ್ಕೊಂಡಿದ್ದಾರೆ. ಪರಮಾತ್ಮ ಒಳಗಡೆ ಹೋಗ್ತಾ ಇದ್ದಂತೆ ಶುರುವಾದ ಜಗಳ ಗನ್ನು ತೋರಿಸಿ ಬೆದರಿಕೆ ಹಾಕೋ ಮಟ್ಟಕ್ಕೆ ತಲುಪಿದೆ. ಹೀಗೆ ಶುರುವಾದ ಕಿರಿಕ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ಆತ MG ರೋಡ್ ಪಬ್ ಒಂದರಲ್ಲಿ ಪಾರ್ಟಿ ಮುಗಿಸಿಕೊಂಡು ಬಂದಿದ್ದ. ಏನೋ ಸ್ನೇಹಿತ ಕರೆದ ಅಂತ ಬಾರ್ಗೆ ಹೋಗಿದ್ದಾನೆ. ಕುಡಿದ ಮತ್ತಿನಲ್ಲಿ ಬಿಲ್ ಕೊಡ್ತೇನೆ ಎಂದಿದ್ದಾನೆ. ನೀನು ಬಿಲ್ ಕೊಡುವಷ್ಟು ದೊಡ್ಡವನಾಗಿ ಬಿಟ್ಟೆಯಾ ಅಂತ ಖ್ಯಾತೆ ತೆಗೆದು ಗಲಾಟೆ ಮಾಡಿದ್ದಾನೆ. ಸದ್ಯ ಮಹದೇವಪುರ ಠಾಣೆ ಮೆಟ್ಟಿಲೇರಿದೆ ಈ ಕೇಸ್. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿನ ಕಾಂಗ್ರೆಸ್ ಮುಖಂಡ ಕಾರ್ತಿಕ್ ರೆಡ್ಡಿ ಮತ್ತು ಸೋಮೇಶ್ವರ್ ಎಂಬ ಇಬ್ಬರು MG ರೋಡ್ಗೆ ಹೋಗಿ ಪಾರ್ಟಿ ಮುಗಿಸಿಕೊಂಡು ಬಂದಿದ್ರು. ಆಗ ಪಬ್ನಲ್ಲೇ ಇದ್ದ ರಾಜೇಶ್, ಮಧು, ಶ್ರೀಧರ ರೆಡ್ಡಿ ಫುಲ್ ಟೈಟ್ ಆಗಿದ್ರು. ರಾಕೇಶ್ ಸೋಮಶೇಖರ್ಗೆ ಕರೆ ಮಾಡಿ ಬರಮಾಡಿಕೊಂಡು ಎಣ್ಣೆ ಹಾಕಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಇನ್ನೇನು ಮನೆಗೆ ಹೋಗಬೇಕು ಎನ್ನುವಾಗ ಬಿಲ್ ನಾನೇ ಕೊಡ್ತೇನೆ ಅಂತ ಕಾರ್ತಿಕ್ ಹೇಳಿದಾಗ ನೀನು ಬಿಲ್ಲು ಕೊಡುವಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಅಂತ ಕಿರಿಕಿ ತೆಗೆದು ಗಲಾಟೆ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದೆ ನೀನು ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತೀಯನೋ ಅಂತ ಶ್ರೀಧರ ರೆಡ್ಡಿ ಹೇಳಿದ್ದಾನೆ. ಅದಕ್ಕೆ ಹೌದು ಎಂದಾಗ ನಿನ್ನ ವಿರುದ್ಧ ಒಂದು ನಾಯಿಯನ್ನ ನಿಲ್ಲಿಸಿ ಗೆಲ್ಲಿಸ್ತೇನೆ, ಏನ್ ಮಾಡ್ಕೋತೀಯ ಎಂದಿದ್ದಾನೆ. ಆಗ ದಯವಿಟ್ಟು ರಾಜಕಾರಣದ ಬಗ್ಗೆ ಮಾತನಾಡಬೇಡಿ ಎಂದಿದ್ದಾನೆ. ಇದನ್ನೇ ನೆಪ ಮಾಡಿಕೊಂಡು ಕಿರಿಕ್ ತೆಗೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಇನ್ನು ಇಲ್ಲೇ ಇದ್ರೆ ಸರಿ ಹೋಗೋದಿಲ್ಲ ಅಂತ ಸ್ನೇಹಿತನ ಕಾರ್ನಲ್ಲಿ ಮನೆಗೆ ಹೊರಟಿದ್ದಾನೆ. ವೈಟ್ ಫೀಲ್ಡ್ ಹತ್ತಿರ ಬಂದಾಗ ಮತ್ತೆ ಬಂದು ಗನ್ ತೋರಿಸಿ ಬೆದರಿಕೆ ಹಾಕಿ ನಿನ್ನನ್ನ ಜೀವ ಸಹಿತ ಉಳಿಸೋದಿಲ್ಲ ಅಂತ ಕೆಟ್ಟದಾಗಿ ಬೈದು ಎಸ್ಕೇಪ್ ಆಗಿದ್ದಾರೆ. ಹೀಗೆ ಹಿಂಬಾಲಿಸಿಕೊಂಡು ಬಂದು ಹಲ್ಲೆ ಮಾಡಿ ಗನ್ ತೋರಿಸಿ ಜೀವ ಬೆದರಿಕೆ ಹಾಕಿರುವ ಶ್ರೀಧರ ರೆಡ್ಡಿ, ರಾಜೇಶ್, ಮಧು ಎಂಬಾತರ ವಿರುದ್ಧ ಮಹದೇವಪುರ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ಈ ಮೂವರ ವಿರುದ್ಧ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಎಣ್ಣೆ ಹಾಕುವ ನೆಪದಲ್ಲಿ ಕಿರಿಕ್ ಮಾಡಿ ಹಲ್ಲೆ ಮಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರು ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು ಅನ್ಸುತ್ತೆ.